ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಭವತಾಂ ಸರ್ವೇಷಾಮಪಿ ಪ್ರಥಮ PUC ಸಂಸ್ಕೃತ ಕಕ್ಷ್ಯಾಂ ಪ್ರತಿ ಸ್ವಾಗತಂ ಮಮ ನಾಮ ಭಾರತಿ ಅಹಂ ವಿದ್ಯಾಶ್ರಮ ವಿದ್ಯಾಲಯೇ ಸಂಸ್ಕೃತ ವಿಭಾಗೆ ಕಾರ್ಯಂ ಕರೋಮಿ ಅಹಂ ಅದ್ಯ ಇದಾनीं ಪ್ರಥಮ PUC ಸಂಸ್ಕೃತ ಪಾಠ್ಯಪುಸ್ತಕಸ್ಯ ಅಭ್ಯಾಸ ಪುಸ್ತಕಂ ಇತಿ ಪಾಠಂ ಪಾಠಯಾಮಿ ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಪ್ರಥಮ PUC ಸಂಸ್ಕೃತ ತರಗತಿಗೆ ಆತ್ಮೀಯ ಸ್ವಾಗತ. ಇಂದು ನಾನು ಪ್ರಥಮ PUC ಸಂಸ್ಕೃತ ಪಠ್ಯಪುಸ್ತಕದಲ್ಲಿರುವಂತಹ ಅಭ್ಯಾಸ ಪುಸ್ತಕ 9 ಮತ್ತು 10ನೇ ಪಾಠಗಳ ಅಭ್ಯಾಸ ಪುಸ್ತಕವನ್ನ ಮಾಡುತ್ತೇನೆ. ಈ ಹಿಂದೆ ನೀವು ಒಟ್ಟು 8 ಪಾಠಗಳ ಅಭ್ಯಾಸ ಪುಸ್ತಕಗಳ ವಿಚಾರವನ್ನ ತಿಳ್ಕೊಂಡಿದ್ರಿ. ಈಗ ನಾನು 9 ಮತ್ತು 10ನೇ ಪಾಠಗಳ ಅಭ್ಯಾಸ ಪುಸ್ತಕವನ್ನ ಮಾಡ್ತೇನೆ, ಅಂದ್ರೆ ವ್ಯಾಕರಣಾಂಶವನ್ನ ಮಾಡ್ತೇನೆ. 9 ಮತ್ತು 10ನೇ ಪಾಠಗಳಲ್ಲಿ ಬರುವಂತಹ ವ್ಯಾಕರಣ ವಿಚಾರಗಳು ಮತ್ತು ಅದರಿಂದ ಯಾವ ಯಾವ ಸಂಧಿಗಳನ್ನಾಗ್ಲಿ, ಶಬ್ದಗಳನ್ನಾಗ್ಲಿ, ಕ್ರಿಯಾಪದಗಳನ್ನಾಗ್ಲಿ, ಸಮಾಸ ಪದಗಳನ್ನಾಗ್ಲಿ ಯಾವುದನ್ನ ಆರಿಸ್ಕೊಟ್ಟಿದ್ದಾರೆ ನಿಮ್ಗೆ ಬರೀಲಿಕ್ಕೆ ಅನ್ನೋದನ್ನ ಇಂದು ಪಾಠ ಮಾಡ್ತೇನೆ. ಪುರತಃ ಗಚ್ಚಾಮಃ. ಮೊದಲನೇದಾಗಿ 9ನೇ ಪಾಠ ಸೂಕ್ತಿ ಕುಸುಮಾನಿ. ಈ ಪಾಠ ನಿಮ್ಗೆಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸಿದ್ದೇನೆ ಮಕ್ಕಳೇ. ಈಗ ಈ ಪಾಠದಲ್ಲಿ ಬರುವಂತಹ ವ್ಯಾಕರಣಾಂಶದ ಮೇಲೆ ಯಾವ ಪ್ರಶ್ನೆಗಳು ನಿಮ್ಗೆ ಪರೀಕ್ಷೆಗೆ ಬರುತ್ತೆ ಅನ್ನೋದನ್ನ ನೋಡೋಣ. ಸಂಧಿಂ ವಿಭಜತ, ಸಂಧಿಯನ್ನ ವಿಭಜಿಸಿ ಬರೆಯಿರಿ. ಮೊದಲನೇದಾಗಿ ಎಲ್ಲ ಪಾಠಗಳಲ್ಲೂ ಕೂಡ ಒಂದೇ ರೀತಿ ಪ್ರೊಸೀಜರ್ ಫಾಲೋ ಆಗುತ್ತೆ ಮಕ್ಕಳೇ. ಇಲ್ಲಿ ನಭ ಸೋಪಿ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಅವಗ್ರಹ ಚಿಹ್ನೆ ಬಂದಿದೆ. ಇದೇನಾಗುತ್ತೆ? ಪೂರ್ವ ರೂಪ ಸಂಧಿ. ನೋಡಿದ ತಕ್ಷಣ ನೀವು ಫೈಂಡ್ ಔಟ್ ಮಾಡ್ಬೇಕು. ನಭಸೋಪಿ, ನಭಸೋ ಪ್ಲಸ್ ಅಪಿ ನಭಸೋಪಿ ಆಗುತ್ತೆ. ಏನಾಗುತ್ತೆ? ನಭಸೋಪಿ ಆಗುತ್ತೆ. ಅದೇ ರೀತಿ ಅಪ್ಯಾಶ, ಅಪಿ ಪ್ಲಸ್ ಆಶ ಅಪ್ಯಾಶ. ಸುಲಭವಾಗಿರುತ್ತೆ. ನೀವು ಯೋಚನೆ ಮಾಡ್ಕೊಂಡು ಅದು ಸಂಧಿಯನ್ನ ವಿಭಜಿಸಬೇಕು, ಸಂಧಿಯನ್ನ ಸಂಯೋಜಿಸಬೇಕು. ವಿದ್ವತ್ ಜನಃ, ವಿದ್ವತ್ ಪ್ಲಸ್ ಜನಃ ವಿದ್ವತ್ ಜನಃ. ಈ ರೀತಿಯಾಗಿ ನೀವು ಸಂಧಿಯನ್ನ ವಿಭಜಿಸ್ತೀರಾ. ಪುರತಃ ಗಚ್ಚಾಮಃ. ಸಂಧಿಂ ಯೋಜಯತ, ಸಂಧಿಯನ್ನ ಯೋಜಿಸಿ ಬರೆಯಿರಿ. ಚಲತಿ ಪ್ಲಸ್ ಏವ ಚಲತ್ಯೇವ, ಚಲತಿ ಪ್ಲಸ್ ಏವ ಚಲತ್ಯೇವ ಆಗುತ್ತೆ. ಪಾಪಾತ್ ಪ್ಲಸ್ ನಿವಾರಯತಿ ಪಾಪಾನ್ ನಿವಾರಯತಿ, ಪಾಪಾತ್ ಪ್ಲಸ್ ನಿವಾರಯತಿ ಪಾಪಾನ್ ನಿವಾರಯತಿ. ಮುಂದೆ ಸರ್ವಸ್ಯ ಪ್ಲಸ್ ಔಷಧಂ ಸರ್ವಸ್ಯ ಔಷಧಂ. ನಿಮ್ಗೆ ಯಾವ ಸಂಧಿ ಅಂತ ನೀವು ಪರೀಕ್ಷೆಯಲ್ಲಿ ಬರೆಯಲ್ಲ ಅಂದ್ರೂ ಕೂಡ ಸಂಧಿಯ ನಿಯಮವನ್ನ ತಿಳ್ಕೊಂಡಿದ್ರೆ ನೀವು ಸಂಧಿಯನ್ನ ಬಿಡಿಸ್ಬೋದು, ಸಂಧಿಯನ್ನ ಸೇರಿಸಿ ಬರೀಬಹುದು ಮಕ್ಕಳೇ. ಸುಲಭವಾಗಿರುತ್ತೆ, ಬರೀರಿ. ಇದನ್ನೆಲ್ಲ ನೀವು ಒಂದು ಪೆನ್ನು ಮತ್ತೆ ನೋಟ್ಬುಕ್ ಇಟ್ಕೊಂಡು ಇವೆಲ್ಲವನ್ನ ನಾನು ಪಾಠ ಮಾಡುವಾಗ ನೋಟ್ ಮಾಡಿ ಇಟ್ಕೋಬೇಕು. ಎಲ್ಲವನ್ನ ನೋಟ್ ಮಾಡಿ ಇಟ್ಕೊಂಡು ನಂತರ ನೀವು ಓದ್ಲಿಕ್ಕೆ ಅನುಕೂಲ ಆಗತ್ತೆ. ಮುಂದೆ ನೋಡೋಣ. ವಿಗ್ರಹ ವಾಕ್ಯಂ ಲಿಖತ, ವಿಗ್ರಹ ವಾಕ್ಯವನ್ನ ಬರೆಯಿರಿ. ಸೂರ್ಯ ತಪಃ, ಸೂರ್ಯಸ್ಯ ಆತಪಃ ಸೂರ್ಯ ತಪಃ. ವಿದ್ಯಾ ವಿಹೀನಃ, ವಿದ್ಯೆಯ ವಿಹೀನಃ ವಿದ್ಯಾ ವಿಹೀನಃ. ಗೌರ್ಗರ್ಧಭೌ, ಗೌಹು ಚ ಗರ್ಧಭಃ ಚ. ಇದೆಲ್ಲ ದ್ವಂದ್ವ ಸಮಾಸ. ನಿಮ್ಗೆ ಕೊಟ್ಟಿರೋಂತಹ ಯಾವ ಸಮಾಸಗಳಿದೆಯೋ ಆ ಸಮಾಸದಿಂದನೇ ಆರಿಸಿಕೊಟ್ಟಿರುವಂತಹ ವಿಗ್ರಹ ವಾಕ್ಯಗಳು ಮತ್ತೆ ಸಮಸ್ತ ಪದಗಳು. ಹಾಗಾಗಿ ನಾನು ಪದೇ ಪದೇ ಅದೇ ವಿಚಾರವಾಗಿ ನಿಮ್ಗೆ ಹೆಚ್ಚು ಹೇಳ್ತಾ ಇಲ್ಲ ಮಕ್ಕಳೇ. ನಿಮ್ಗೆ ಆ ವ್ಯಾಕರಣಾಂಶ ಏನೇನ್ ಪಾಠ ಮಾಡಿದ್ದೀನಲ್ಲ ಆ ಪಾಠವನ್ನ ನೀವು ನೋಡಿದಾಗ ನೀವು ಸುಲಭವಾಗಿ ಈ ರೀತಿ ವಿಗ್ರಹ ವಾಕ್ಯವನ್ನ ಬರೀತೀರಾ, ಸಮಸ್ತ ಪದವನ್ನ ಬರೀತೀರಾ. ಅರ್ಥ ಆಯ್ತಾ? ಪುರತಃ ಗಚ್ಚಾಮಃ. ಸಮಸ್ತ ಪದಂ ಲಿಖತ, ಸಮಸ್ತ ಪದವನ್ನ ಬರೆಯಿರಿ. ಮುನೀನಾಂ ವರಹ ಮುನಿವರಹ. ಸುಲಭವಾಗಿ ಬರೀತೀರಾ ನೀವು. ಸಮಸ್ತ ಪದವನ್ನ ಸುಲಭವಾಗಿ ಬರೆದ್ಬಿಡ್ತೀರಾ. ನಿಮ್ಗೆ ಯಾವುದೇ ಬರೆದ್ರು ಕೂಡ ಇಲ್ಲಿ ಪ್ರತಿಯೊಂದು ಮೇನ್ಗೂ ಕೂಡ 2 ಅಂಕಗಳು ಇರುತ್ತೆ. ಅದರಲ್ಲೂ ಕೂಡ ನಿಮ್ಗೆ ಆಪ್ಷನ್ ಇರುತ್ತೆ. ಆಪ್ಷನ್ ಕೂಡ ಕೊಟ್ಟಿರ್ತಾರೆ ಮತ್ತೆ 2 ಬರೆಯೋದಕ್ಕೆ ಕೊಟ್ಟಿರ್ತಾರೆ. ನಿಶಿತಃ ಚ ಅಂಕುಶಃ ಚ ನಿಶಿತಾಂಕುಶಃ, ನಿಶಿತಃ ಚ ಅಂಕುಶಃ ಚ ನಿಶಿತಾಂಕುಶಃ. ಅದೇ ರೀತಿ ಶಾಸ್ತ್ರ ಪ್ಲಸ್ ವಿಹಿತಂ ಶಾಸ್ತ್ರ ವಿಹಿತಂ, ಶಾಸ್ತ್ರ ಪ್ಲಸ್ ವಿಹಿತಂ ಶಾಸ್ತ್ರ ವಿಹಿತಂ. ಈ ರೀತಿ ನೀವು ಸಮಸ್ತ ಪದವನ್ನ ಬರಿತಾ ಹೋಗ್ತೀರಾ. ಪುರತಃ ಗಚ್ಚಾಮಃ. ರಿಕ್ತ ಸ್ಥಾನೆ ಸೂಕ್ತಂ ವಿಭಕ್ತಿ ರೂಪಂ ಲಿಖತ. ರಿಕ್ತ ಸ್ಥಾನದಲ್ಲಿ ಸೂಕ್ತವಾದಂತಹ ವಿಭಕ್ತಿ ರೂಪವನ್ನ ಬರೆಯಿರಿ. ತೃಣಂ ತೃಣೆ ತೃಣಾನಿ, ತೃಣಂ ತೃಣೆ ತೃಣಾನಿ. ಧೀರಸ್ಯ ಧೀರಯೋಹೋ ಧೀರಾಣಾಂ, ಧೀರಸ್ಯ ಧೀರಯೋಹೋ ಧೀರಾಣಾಂ. ಶಬ್ದಗಳನ್ನ ನೀವು ಚೆನ್ನಾಗಿ ಅಧ್ಯಯನ ಮಾಡಿ ಮಕ್ಕಳೇ. ಅಧ್ಯಯನವನ್ನ ಮಾಡಿದಾಗ ನಿಮ್ಗೆ ಇವೆಲ್ಲ ಸುಲಭವಾಗುತ್ತೆ. ಈ ರೀತಿ ಹೇಳ್ತಾ ಇದ್ದಾಗ ನಿಮ್ಗೆ ಅನ್ಸುತ್ತೆ ಏನೋ ಮೇಡಮ್ ಹೇಳ್ತಿದ್ದಾರೆ ನಮ್ಗೆ ಅರ್ಥ ಆಗ್ತಿಲ್ಲ ಅಂತ. ಆದ್ರೆ ನಾವು ಮಾಡಿರುವಂತಹ
ವ್ಯಾಕರಣದಲ್ಲಿ ಎಲ್ಲ ಪಾಠಗಳನ್ನ, ವ್ಯಾಕರಣ ವಿಭಾಗದ ಎಲ್ಲ ಪಾಠಗಳನ್ನ ಗಮನವಿಟ್ಟು ಅಧ್ಯಯನವನ್ನು ಮಾಡಿದಾಗ ಯಾವುದೇ ಪ್ರಶ್ನೆಯನ್ನ ಕೊಟ್ಟಾಗ್ಲೂ ನೀವು ಉತ್ತರವನ್ನ ಬರೀತೀರಾ. ವಿದ್ಯಾ, ವಿದ್ಯೆ, ವಿದ್ಯಾಹ. ಯಾವ್ದಾದ್ರು ಒಂದು ಕಡೆ ನಿಮ್ಗೆ ಫಿಲ್ ಇನ್ ದ ಬ್ಲಾಂಕ್ಸ್ ತರ ಜಾಗವನ್ನ ಬಿಟ್ಟಿರ್ತಾರೆ. ಈ ಮೂರರಲ್ಲಿ ಏಕವಚನ, ದ್ವಿವಚನ ಅಥವಾ ಬಹುವಚನದಲ್ಲಿ, ಅಲ್ಲಿಗೆ ಯಾವ ಪದವನ್ನ ಹಾಕಿದ್ರೆ ಸರಿ ಹೋಗುತ್ತೆ ಅದನ್ನ ನೀವು ಬರಿಬೇಕಾಗತ್ತೆ. ಪುರತಃ ಗಚ್ಚಾಮಃ. ರಿಕ್ತ ಸ್ಥಾನೆ ಸೂಕ್ತಂ ಕ್ರಿಯಾಪದ ರೂಪಂ ಲಿಖತ. ರಿಕ್ತ ಸ್ಥಾನದಲ್ಲಿ ಸೂಕ್ತವಾದಂತಹ ಕ್ರಿಯಾಪದ ರೂಪವನ್ನ ಬರೆಯಿರಿ ಅಂತ. ಪಾಲಯೇತ್, ಪಾಲಯೇತಾಂ, ಪಾಲಯೇಯುಹು. ಪ್ರವದತಿ, ಪ್ರವದತಃ, ಪ್ರವದಂತಿ. ಅಸ್ತಿ, ಸ್ತಃ, ಸಂತಿ. ಬಹಳ ಸುಲಭವಾಗಿರುತ್ತೆ ಮಕ್ಕಳೇ. ನೀವು 12 ಅಂಕಕ್ಕೆ 12 ಅಂಕವನ್ನ ಈ ವ್ಯಾಕರಣಾಂಶದಲ್ಲಿ ಸುಲಭವಾಗಿ ತೆಗೆದುಕೊಳ್ಳಬಹುದು. ಪುರತಃ ಗಚ್ಚಾಮಃ. ಪದ ಪರಿಚಯಂ ಕುರುತ. ಪದ ಪರಿಚಯವನ್ನ ಮಾಡಿ ಅಂದ್ರೆ ಎಲ್ಲಿ ಬರುತ್ತೆ ಮಕ್ಕಳೇ? ಇದು ಕೃದಂತಗಳಲ್ಲಿ ಬರುವಂತಹದ್ದು. ವಾರ ಇತುಂ, ತುಮ್ ಅಂತ ಬಂತು. ಬಂದ ತಕ್ಷಣ ನೀವೇನ್ ಬರೀತೀರಾ? ಅದನ್ನ ತುಮುನ್ನಾಂತಾವ್ಯಯಂ ಅಂತ ಬರೀತೀರಾ. ಏನ್ ಬರೀತೀರಾ? ತುಮುನ್ನಾಂತಾವ್ಯಯ ಅಂತ ಬರೀತೀರಾ. ವಿಜ್ಞೇಯ, ಇದು ಯಾವ ಅವ್ಯಯ ಆಗುತ್ತೆ? ಲ್ಯಭಂತಾವ್ಯಯ ಆಗುತ್ತೆ. ಏನಾಗುತ್ತೆ? ಲ್ಯಭಂತಾವ್ಯಯ. ಗತಂ, ತಾ ಪ್ರತ್ಯಯ. ಗತಂ ಅನ್ನೋದೇನಾಗುತ್ತೆ? ತಾ ಪ್ರತ್ಯಯ ಆಗತ್ತೆ. ಪುರತಃ ಗಚ್ಚಾಮಃ. ಸಮಾನಾರ್ಥಕ ಪದಂ ಲಿಖತ. ಸಮಾನಾರ್ಥಕ ಪದವನ್ನ ಬರೆಯಿರಿ. ನಭಃ. ನಭಃ ಅಂದ್ರೆ ಆಕಾಶ ಅಂತ ಮಕ್ಕಳೇ. ನಭಃ ಆಕಾಶ. ಸುಲಭವಾಗಿದೆ ಅಲ್ವಾ? ನಭ ಅಂದ್ರೆ ಆಕಾಶ ಅಂತ ನೀವು ಸಮಾನಾರ್ಥಕ ಪದವನ್ನ ಬರೀತೀರಾ. ಅಬ್ದಿಹಿ ಅಂದ್ರೆ ಸಮುದ್ರ, ಸಾಗರ. ಈ ರೀತಿ ನೀವು ಯಾವುದೇ ಸಮಾನಾರ್ಥಕ ಪದವನ್ನ ಬರೀಬಹುದು. ಅದಕ್ಕೆ ಆ ಪದಕ್ಕೆ ಸರಿಯಾಗಿರುವ ಸಮಾನಾರ್ಥಕ ಪದ ಯಾವ್ದು ಬೇಕಾದ್ರೂ ನೀವು ಬರೀಬಹುದು. ಇಲ್ಲಿ ನೀವು ಸಮುದ್ರ ಅಂತಾನೆ ಬರಿಬೇಕು ಅಂತಿಲ್ಲ, ಸಾಗರ ಅಂತ ಕೂಡ ಬೇಕಾದ್ರೂ ಬರೀಬಹುದು. ನಿಮ್ಗೆ ಸಮುದ್ರಕ್ಕೆ ಇರುವಂತಹ ಎಲ್ಲ ಹೆಸರುಗಳು ಗೊತ್ತಿದ್ರೆ ಸಂಸ್ಕೃತದ ಯಾವ್ಯಾವ ಹೆಸರು, ಅದರಲ್ಲಿ ಯಾವ ಹೆಸರು ನಿಮ್ಗೆ ನೆನಪು ಬರುತ್ತೆ ಅದನ್ನ ಬರಿಬಹುದು. ಪವನಃ. ಪವನಃ ಅಂದ್ರೆ ಗಾಳಿ. ಗಾಳಿಗೆ ವಾಯು ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಪವನಃ ಅಂದ್ರೆ ವಾಯು ಅಂತ ಹೇಳ್ತೀವಿ. ಸಂಸ್ಕೃತದಲ್ಲಿ ಸಮಾನಾರ್ಥಕ ಪದ ಪವನಃಗೆ ಏನು? ವಾಯು. ಅರ್ಥ ಆಯ್ತಾ ಮಕ್ಕಳೇ? ಪುರತಃ ಗಚ್ಚಾಮಃ. ವಿರುದ್ಧ ಪದಂ ಲಿಖತ. ವಿರುದ್ಧ ಪದವನ್ನ ಬರೆಯಿರಿ. ಅಲಬ್ಧಂ. ಅಲಬ್ಧಂ, ಲಬ್ಧಂ. ಅಲಬ್ಧಂ, ಲಬ್ಧಂ. ದುರ್ಬಲಃ, ಸಬಲಃ. ದುರ್ಬಲಃ, ಸಬಲಃ. ನಿಂದ, ಸ್ತುತಿಃ. ನಿಂದ, ಸ್ತುತಿಃ. ಈ ರೀತಿಯಾಗಿ ನೀವು ವಿರುದ್ಧ ಪದಗಳನ್ನ ಬರಿತಾ ಹೋಗ್ತೀರಾ. ಇಲ್ಲಿಗೆ ನಿಮಗೆ 9ನೇ ಪಾಠವಾದಂತಹ ಸೂಕ್ತಿ ಕುಸುಮಾನಿ ಎನ್ನುವಂತಹ ಪಾಠದ ಅಭ್ಯಾಸ ಪುಸ್ತಕವು ಇಲ್ಲಿಗೆ ಮುಕ್ತಾಯವಾಯಿತು ಮಕ್ಕಳೇ. ಮುಂದಿನ ಪಾಠಕ್ಕೆ ಹೋಗೋಣ. 10ನೆಯ ಪಾಠ. ಈ 10ನೇ ಪಾಠ ಯಾವುದು? ಸನ್ಮಿತ್ರಂ. ಸನ್ಮಿತ್ರಂ ಎನ್ನುವಂತಹ ಪಾಠ ನಿಮ್ಗೆ ಈಗಾಗಲೇ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಕಡೆಯಿಂದ ಪ್ರಸಾರ ಆಗಿದೆ. ಈ ಪಾಠವನ್ನ ನೀವು ಓದಿದ್ದೀರಾ, ಅರ್ಥ ಮಾಡ್ಕೊಂಡಿದ್ದೀರಾ. ಈಗ ಅದೇ ಪಾಠದಲ್ಲಿ ಬಂದಿರುವಂತಹ ವ್ಯಾಕರಣಾಂಶಗಳ ವಿಚಾರವನ್ನ ನಾವು ತಿಳ್ಕೊತಾ ಹೋಗೋಣ ಮಕ್ಕಳೇ. ಸನ್ಮಿತ್ರಂ. ಸತ್ ಪ್ಲಸ್ ಮಿತ್ರಂ ಸನ್ಮಿತ್ರಂ ಆಗುತ್ತೆ. ಏನಾಗುತ್ತೆ ಮಕ್ಕಳೇ? ಸನ್ಮಿತ್ರಂ ಅಂತ ಆಗುತ್ತೆ. ಸೇನಜಿತ್ ಅಸ್ಮಿನ್. ಸೇನಜಿತ್ ಪ್ಲಸ್ ಅಸ್ಮಿನ್ ಸೇನಜಿತ್ ಅಸ್ಮಿನ್. ನಾನು ಪ್ರತಿಯೊಂದಕ್ಕೂ ನಿಮ್ಗೆ ಯಾವ ಸಂಧಿ ಬರುತ್ತೆ ಅಂತ ಹೇಳ್ತಾ ಹೋಗ್ತಿಲ್ಲ. ಯಾಕೆಂದ್ರೆ ನಿಮ್ಗೆ ಎಲ್ಲಾ ಸಂಧಿಗಳ ನಿಯಮ ಗೊತ್ತಾದ್ರೆ ಅದು ಯಾವ ಸಂಧಿ ಅಂತ ನೀವು ನೋಡಿದ ತಕ್ಷಣ ಅದರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಯಾಕೆಂದ್ರೆ ನೀವು ಸಂಧಿಯನ್ನ ಬರೆಯುವ ಅವಶ್ಯಕತೆನೂ ಇಲ್ಲ ಪರೀಕ್ಷೆಯಲ್ಲಿ. ಆದ್ರೆ ನೀವು ಸಂಧಿಯನ್ನ ಸೇರಿಸಬೇಕು ಮತ್ತೆ ಸಂಧಿಯನ್ನ ಬಿಡಿಸಿ ಬರೀಬೇಕು. ಸಂಧಿಯ ಹೆಸರನ್ನ ಮಾತ್ರ ಬರೆಯುವ ಹಾಗೆ ಏನೂ ಇರೋದಿಲ್ಲ. ಯದ್ಯಪಿ. ಯದಿ ಪ್ಲಸ್ ಅಪಿ ಯದ್ಯಪಿ ಆಗುತ್ತೆ. ಏನಾಗುತ್ತೆ? ಯದ್ಯಪಿ ಆಗುತ್ತೆ. ಪುರತಃ ಗಚ್ಚಾಮಃ. ಸಂಧಿಂ ಯೋಜಯತ. ಸಂಧಿಯನ್ನ ಸೇರಿಸಿ ಬರೆಯಿರಿ. ತವ ಪ್ಲಸ್ ಉಪಕಾರಃ ತವೋಪಕಾರಃ. ತವ ಪ್ಲಸ್ ಉಪಕಾರಃ ತವೋಪಕಾರಃ. ದಿಕ್ ಪ್ಲಸ್ ಮಾಂ ದಿಂಗ್ ಮಾಂ. ದಿಕ್ ಪ್ಲಸ್ ಮಾಂ ದಿಂಗ್ ಮಾಂ. ಅಲ್ಲಿ ಯಾವ ಸಂಧಿ ಆಗುತ್ತೆ ನೋಡಿ? ಅನುನಾಸಿಕ ಸಂಧಿ. ಯಾವುದನ್ನ ನಾವು ಮೂಗಿನಿಂದ ಹೇಳ್ತೀವಿ ಅಲ್ಲಿ ಕಕಾರಕ್ಕೆ ಅಲ್ಲಿ ಯಾವ ಕಾರ ಪರವಾಯ್ತು? ಅಲ್ಲಿ ಮಕಾರ ಪರವಾಯ್ತು. ದಿಕ್ ಪ್ಲಸ್ ಮಾಂ ದಿಂಗ್ ಮಾಂ ಆಯ್ತು. ಅದೇ ರೀತಿ ವಿಚಾರಯನ್ ಪ್ಲಸ್ ಏವ ವಿಚಾರಯನ್ ಏವ. ಈ ರೀತಿ ನೀವು ಪ್ರತಿಯೊಂದರದ್ದು ಸಂಧಿಯನ್ನ ಸಂಯೋಜಿಸಬೇಕು, ಸಂಧಿಯನ್ನ ವಿಭಜಿಸಬೇಕು. ಅರ್ಥ ಆಯ್ತಾ? ಪುರತಃ ಗಚ್ಚಾಮಃ. ವಿಗ್ರಹ ವಾಕ್ಯಂ ಲಿಖತ. ಮುಂದಿನ ಯಾವುದು ಮಕ್ಕಳೇ? ವಿಗ್ರಹ ವಾಕ್ಯವನ್ನ ಬರೆಯುವಂತಹದ್ದು. ರಾಜದ್ರೋಹ. ರಾಜಃ ದ್ರೋಹ ರಾಜದ್ರೋಹ. ಏನಾಗುತ್ತೆ? ರಾಜದ್ರೋಹ.
ಮಹದೌದಾರ್ಯಂ, ಮಹತ್ ಚ ತತ್ ಔದಾರ್ಯಂಚ ಮಹದೌದಾರ್ಯಂ. ಇದು ಸುಲಭವಾಗಿದೆ. ನೀವು ವಿಗ್ರಹ ವಾಕ್ಯವನ್ನ ಬರೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇವೆಲ್ಲವನ್ನ ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಕೊಟ್ಟಿರುವಂತಹ ಎಲ್ಲ ವಿಗ್ರಹ ವಾಕ್ಯಗಳನ್ನ, ಎಲ್ಲ ಸಮಸ್ತ ಪದಗಳನ್ನ ಎಲ್ಲವನ್ನ ನೀವು ಹೇಗೆ ಬರಿಬೇಕು ಅಂತ ಒಂದು ಪಟ್ಟಿ ಮಾಡಿಕೊಂಡು ಅದರಲ್ಲಿ ಬರ್ಕೊಂಡು ಆನಂತರ ಅಧ್ಯಯನವನ್ನು ಮಾಡಿ. ನಿಮ್ಗೆ ತುಂಬಾ ಸುಲಭವಾಗುತ್ತೆ. ಅವಿಲಂಬೇನ ನ ವಿಲಂಬೇನ ಅವಿಲಂಬೇನ. ಏನು ಅವಿಲಂಬೇನ ಈ ರೀತಿ ಬಂದಾಗೆಲ್ಲ ನೀವು ನೆನ್ಪಿಟ್ಕೋಬೇಕು, ಇದು ನೈ ತತ್ಪುರುಷ ಸಮಾಸ ಆಗುತ್ತೆ ಅಂತ. ಆಗ ನೀವು ಈ ಅವಿಲಂಬೇನ ಅಂತ ಕೊಟ್ಟಾಗ ಏನ್ ಬರಿತೀರಾ? ನ ವಿಲಂಬೇನ ಅಂತ ಬರಿತೀರಾ. ಪುರತಃ ಗಚ್ಚಾಮಃ. ಸಮಸ್ತ ಪದಂ ಲಿಖತ. ಏನ್ ಬರಿಬೇಕು? ಸಮಸ್ತ ಪದವನ್ನ ಬರಿಬೇಕು. ಪ್ರಾಣಾನಾಂ ಅರ್ಪಣಂ ಪ್ರಾಣಾರ್ಪಣಂ. ಪ್ರಾಣಾನಾಂ ಅರ್ಪಣಂ ಪ್ರಾಣವನ್ನ ಅರ್ಪಿಸುವುದು ಅಂತ ಬರುವಂತಹ ಅರ್ಥ ಏನಾಗುತ್ತೆ? ಸಮಸ್ತ ಪದ ಬರೆದಾಗ ಪ್ರಾಣಾರ್ಪಣಂ ಅಂತ ಆಗುತ್ತೆ. ಅರ್ಘ್ಯಂಚ ಪಾದ್ಯಂಚ ಅರ್ಘ್ಯಪಾದ್ಯಂ. ಆದರೇಣ ಸಹಿತಂ ಸಾದರಂ. ಸಾದರದಿಂದ ಅದು ಸಮಸ್ತ ಪದ ಆಗುತ್ತೆ. ಅದನ್ನ ನೀವು ವಿಗ್ರಹ ವಾಕ್ಯ ಬರೆದಾಗ ಏನಾಗುತ್ತೆ? ಆದರೇಣ ಸಹಿತಂ, ಆದರದ ಸಹಿತವಾಗಿ ಏನಾಗುತ್ತೆ? ಅದು ಸಾದರಂ ಆಗುತ್ತೆ. ಈ ರೀತಿ ನೀವು ಸಮಸ್ತ ಪದವನ್ನ ಬರಿತಾ ಹೋಗ್ತೀರಾ ಮಕ್ಕಳೇ. ಪುರತಃ ಗಚ್ಚಾಮಃ. ರಿಕ್ತ ಸ್ಥಾನೆ ಸೂಕ್ತ ವಿಭಕ್ತಿ ರೂಪಂ ಲಿಖತ. ಸೂಕ್ತವಾದಂತಹ ವಿಭಕ್ತಿ ರೂಪ ಯಾವುದರಿಂದ ಬರುವಂತಹದ್ದು? ಇದು ಶಬ್ದಗಳಿಂದ ಬರುವಂತಹದ್ದು. ಸಖ ಸಖಾಯೋ ಸಖಾಯಃ. ಸಖ ಸಖಾಯೋ ಸಖಾಯಃ. ವೇಶ್ಮನಿ ವೇಶ್ಮನೋಹೋ ವೇಶ್ಮಸೋ. ರಾಜ್ಞಃ ರಾಜ್ಞೋಹೋ ರಾಜ್ಞಾಂ. ನೀವು ಶಬ್ದವನ್ನ ಕಲ್ತ್ಕೊಂಡ್ರೆ, ಯಾವ ಶಬ್ದವನ್ನ ಇಲ್ಲಿ ಕೊಟ್ಟಿದಾರಲ್ಲ ಪ್ರತಿ ಪದಗಳನ್ನ ನೀವು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಇದು ಯಾವ ಲಿಂಗ, ಯಾವ ವಿಭಕ್ತಿ, ಯಾವ ವಚನ ಬರುತ್ತೆ ಅಂತ ನೀವು ಆ ಪದವನ್ನ ಕೊಟ್ಟಾಗ ಅದನ್ನ ತಿಳ್ಕೊಂಡು ನೀವು ಶಬ್ದದಲ್ಲಿ ಎಲ್ಲಿ ಖಾಲಿ ಕೊಟ್ಟಿರ್ತಾರಲ್ಲ ಜಾಗ ಅಲ್ಲಿ ಫಿಲ್ ಮಾಡ್ಬೇಕು. ಅರ್ಥ ಆಯ್ತಾ? ಪುರತಃ ಗಚ್ಚಾಮಃ. ರಿಕ್ತ ಸ್ಥಾನೆ ಸೂಕ್ತಂ ಕ್ರಿಯಾಪದ ರೂಪಂ ಲಿಖತ. ಏನು? ರಿಕ್ತ ಸ್ಥಾನದಲ್ಲಿ ಸೂಕ್ತವಾದಂತಹ ಕ್ರಿಯಾಪದ ರೂಪವನ್ನ ಬರಿಬೇಕು. ಪ್ರಾವರ್ತತ ಪ್ರಾವರ್ತೇತಾಂ ಪ್ರಾವರ್ತಂತ. ನೀವು ಕ್ರಿಯಾಪದಗಳನ್ನ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಅದರ ಅಧ್ಯಯನವನ್ನ ಮಾಡಿದಾಗ ನಿಮ್ಗೆ ಯಾವುದೇ ಕ್ರಿಯಾಪದವನ್ನ ಕೊಟ್ಟಾಗ ನಿಮ್ಗೆ ಅದರ ಮುಂದಿನ ವಚನವನ್ನ ಏನ್ ಬರಿಬೇಕು ಅಂತ ಗೊತ್ತಾಗುತ್ತೆ. ಆರೋಪ ಇಷ್ಯತಿ ಆರೋಪ ಇಷ್ಯತಃ ಆರೋಪ ಇಷ್ಯಂತಿ. ಆಸೀತ್ ಆಸ್ತಾಂ ಆಸನ್. ಏನ್ ಬರಿತೀರಾ? ಆಸೀತ್ ಕೊಟ್ಬಿಟ್ಟು ಆಸ್ತಾಂ ಕೊಟ್ಟದೇನೆ ಆಸನ್ ಕೊಟ್ಟಾಗ ನೀವೇನ್ ಬರಿತೀರಾ? ಅಲ್ಲಿಗೆ ಆಸ್ತಾಂ ಅಂತ ಬರಿತೀರಾ. ಪುರತಃ ಗಚ್ಚಾಮಃ. ಪದ ಪರಿಚಯಂ ಕುರುತ. ಪದ ಪರಿಚಯವನ್ನ ಮಾಡಬೇಕು. ತ್ಯಕ್ತ್ವಾ. ತ್ಯಕ್ತ್ವಾ ಅನ್ನೋದು ಯಾವ ಅವ್ಯಯ ಆಗುತ್ತೆ? ತ್ವಾ ಅಂತ ಬಂತು. ನೀವು ಸುಲಭವಾಗಿ ನೆನ್ಪಿಟ್ಕೋಬಹುದು ಮಕ್ಕಳೇ. ಈ ರೀತಿ ಬಂದಾಗ ಏನ್ ಬರಿತೀರಾ? ತ್ವಾಂತಾವ್ಯಯ ಆಗುತ್ತೆ. ಏನಾಗುತ್ತೆ ಅದು? ತ್ವಾಂತಾವ್ಯಯ ಆಗುತ್ತೆ. ವಿಹಾಯ ಅಂತ ಕೊಟ್ಟಿದ್ದಾರೆ. ವಿಹಾಯ ಯಾ ಕೊನೆಗೆ ಬಂದಾಗ ನಿಮ್ಗೆ ಏನ್ ಹೇಳಿದೀನಿ ನಾನು? ಅದನ್ನ ನೀವು ಲೆಬಂತಾವ್ಯಯ ಅಂತ ಬರೀರಿ ಅಂತ ಹೇಳಿದೀನಿ. ಏನಂತ ಬರೀರಿ ಅಂತ ಹೇಳಿದೀನಿ? ಲೆಬಂತಾವ್ಯಯಂ ಅಂತ ಬರೀರಿ. ಬಾಡಂ ಅಂತಂದ್ರೆ ಇದು ಅವ್ಯಯ. ಬಾಡಂ ಅಂದ್ರೆ ಬೇಡ ಅನ್ನೋ ಅರ್ಥ ಬರುತ್ತೆ, ಅದು ಅವ್ಯಯ. ಮೂರು ಲಿಂಗ ವಿಭಕ್ತಿ ವಚನದಲ್ಲಿ ಅದು ಯಾವುದೇ ರೂಪಾಂತರವನ್ನ ಹೊಂದೋದಿಲ್ಲ. ಹಾಗಾಗಿ ಅದೇನಾಗುತ್ತೆ? ಅವ್ಯಯ ಆಗುತ್ತೆ. ಏನಾಗುತ್ತೆ ಮಕ್ಕಳೇ? ಅವ್ಯಯ ಆಗುತ್ತೆ. ಪುರತಃ ಗಚ್ಚಾಮಃ. ಸಮಾನಾರ್ಥಕ ಪದಂ ಲಿಖತ. ಸಮಾನಾರ್ಥಕ ಪದವನ್ನ ಬರಿಬೇಕು. ವಿದ್ವಾನ್ ಪಂಡಿತ. ಏನಂತ ಹೇಳ್ತೀರಾ ನೀವು? ವಿದ್ವಾಂಸರಿಗೆ ಪಂಡಿತ ಅಂತ ಹೇಳ್ತೀರಾ. ನಿಮ್ಗೆ ಅದಕ್ಕೆ ಸಮನಾದ ಯಾವುದೇ ಶಬ್ದಗಳು ಕೂಡ ನೆನಪು ಬಂದ್ರೆ ಅದನ್ನ ನೀವು ಬರಿಬಹುದು. ಅರ್ಥ ಆಯ್ತಾ? ಮಂತ್ರಿ. ಮಂತ್ರಿ ಅಂದ್ರೆ ಏನು? ಸಚಿವ. ಮಂತ್ರಿ ಅಂದ್ರೆ ಯಾರು? ಸಚಿವನಿಗೆ ಮಂತ್ರಿ ಅಂತ ಹೇಳ್ತಾರೆ. ಯಶಃ ಕೀರ್ತಿ. ಯಶಃ ಅಂದ್ರೇನು? ಯಶಸ್ಸು, ಕೀರ್ತಿ. ಈ ರೀತಿಯಾಗಿ ನೀವು ಸಮಾನಾರ್ಥಕ ಪದವನ್ನ ಬರಿತಾ ಹೋಗ್ತೀರಾ ಮಕ್ಕಳೇ. ಪುರತಃ ಗಚ್ಚಾಮಃ. ರಿಕ್ತ ಸ್ಥಾನೆ ಸೂಕ್ತಂ ಕೃದಂತ ರೂಪಂ ಲಿಖತ. ಕೃದಂತ ರೂಪವನ್ನ ಬರೀರಿ ಅಂತ ಕೊಟ್ಟಿದ್ದಾರೆ. ಸ್ಮರನ್ ಸ್ಮರಂತೋ ಸ್ಮರಂತಹ. ಯಾವ ರೀತಿ ಕ್ರಿಯಾಪದವನ್ನ ಬರಿತಾ ಹೋಗ್ತಿರಲ್ಲ ಅದೇ ರೀತಿ ಇಲ್ಲಿ ಕೃದಂತ ರೂಪವನ್ನ ಬರಿತಾ ಹೋಗ್ತೀರಾ. ಸ್ಮರನ್ ಸ್ಮರಂತೌ ಸ್ಮರಂತಹ. ಮನ್ಯಮಾನಃ ಮನ್ಯಮಾನೌ ಮನ್ಯಮಾನಾಃ. ಸಂಪೂಜಿತಃ ಸಂಪೂಜಿತೌ ಸಂಪೂಜಿತಾಃ ಅಂತ ಬರಿತೀರಾ. ಕ್ರಿಯಾಪದದ ರೀತಿಯಲ್ಲೇ ಇಲ್ಲಿ ನೀವೇನ್ ಬರಿತೀರಾ? ಕೃದಂತ ರೂಪವನ್ನ ಬರಿತಾ ಹೋಗ್ತೀರಾ ಮಕ್ಕಳೇ. ಪುರತಃ ಗಚ್ಚಾಮಃ. ವಿರುದ್ಧ ಪದಂ ಲಿಖತ. ವಿರುದ್ಧ ಪದವನ್ನ ಬರೆಯಿರಿ ಅಂತ ಹೇಳಿ. ಆಪೋಸಿಟ್ ವರ್ಡ್ಸು.
ಅದನ್ನ ನೀವು ಬರಿಬೇಕು. ಪ್ರಾಚಿ ಪ್ರತೀಚಿ, ಪ್ರಾಚಿ ಪ್ರತೀಚಿ. ಸ್ವದೇಶಃ ವಿದೇಶಃ, ಸುಖಂ ದುಃಖಂ. ಎಷ್ಟು ಸುಲಭವಾಗಿದೆ ನೋಡಿ. ನೀವು ಆಪೋಸಿಟ್ ವರ್ಡ್ಸ್ನ ಬರೆಯೋದಕ್ಕೆ ಕಷ್ಟಪಡೋ ಹಾಗೆ ಇಲ್ಲ, ಬಹಳ ಸುಲಭವಾಗಿ ನೀವು ಇದನ್ನ ಬರಿತಾ ಹೋಗ್ಬಹುದು. ಅರ್ಥ ಆಯ್ತಾ ಮಕ್ಕಳೇ? ಈ ರೀತಿ ನೀವು ವಿರುದ್ಧ ಪದವನ್ನ ಬರಿತಾ ಹೋಗ್ತೀರಾ, ಬಹಳ ಸುಲಭವಾಗಿರುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ನೀವು ವಿರುದ್ಧ ಪದವನ್ನ ಬರಿತಾ ಹೋಗ್ತೀರಾ. ನಿಮ್ಗೆ ಒಟ್ಟು 10 ಪಾಠಗಳ ಅಭ್ಯಾಸ ಪುಸ್ತಕವನ್ನ ನಿಮ್ಮ ಪಠ್ಯ ಪುಸ್ತಕದ ಕೊನೆಯಲ್ಲಿ ಕೊಟ್ಟಿದ್ದಾರೆ. 154ರಿಂದ 163ನೇ ಪೇಜ್ವರೆಗೂ ಅಭ್ಯಾಸ ಪುಸ್ತಕಂ ಅಂತ ಕೊಟ್ಟಿದ್ದಾರೆ. ಅಲ್ಲಿ ನೀವು ಇದನ್ನೆಲ್ಲ ಪೆನ್ಸಿಲ್ನಲ್ಲಿ ನೋಟ್ ಮಾಡ್ಕೊಂಡು ಬರೆದಿಟ್ಕೊಳ್ಳಿ. ಸುಲಭವಾಗಿ ನಿಮಗೆ ಪರೀಕ್ಷೆಗೆ ಓದ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಆಯ್ತಾ? ಇಲ್ಲಿಗೆ ಒಟ್ಟು ನಿಮಗೆ 10 ಪಾಠಗಳ ವರ್ಕ್ ಬುಕ್ನ ನಿಮ್ಗೆ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ. 10 ಪಾಠಗಳ ಈ ಅಭ್ಯಾಸ ಪುಸ್ತಕ ಏನಿದೆ ಅದು ಇಂದಿಗೆ ಮುಕ್ತಾಯವಾಗಿದೆ ಮಕ್ಕಳೇ. ಪ್ರಿಯ ವಿದ್ಯಾರ್ಥಿಗಳೇ, ಪ್ರಥಮ PUC ಸಂಸ್ಕೃತ ಪಠ್ಯ ಪುಸ್ತಕದಲ್ಲಿರುವಂತಹ ಎಲ್ಲ ಪಾಠಗಳು, ಎಲ್ಲ ವ್ಯಾಕರಣಾಂಶಗಳು ಮತ್ತು ಎಲ್ಲ ಅಭ್ಯಾಸ ಪುಸ್ತಕಗಳು ಮತ್ತು ಭಾಷಾಂತರ ಪಾಠಗಳು ಎಲ್ಲವೂ ಕೂಡ ಇಂದಿಗೆ ಮುಕ್ತಾಯವಾಗಿದೆ. ಅಲ್ಲಿಗೆ ನಿಮಗೆ ಪ್ರಥಮ PUCಯ ಎಲ್ಲ ಪೋರ್ಷನ್ಸ್ ಕೂಡ ಇಂದಿಗೆ ಮುಕ್ತಾಯವಾಗಿದೆ ಮಕ್ಕಳೇ. ಇದರ ನಿರಂತರ ಅಭ್ಯಾಸ ನಿಮಗೆ ಬಹಳ ಒಳ್ಳೆಯದು. ಹಾಗಾಗಿ ಯೂಟ್ಯೂಬ್ ಚಾನಲ್ನಲ್ಲಿ ಬಂದಿರುವಂತಹ ಎಲ್ಲ ಪಾಠಗಳನ್ನ ನೀವು ಮನನ ಮಾಡ್ತಾ ಬನ್ನಿ. ನೋಡಿ, ಮನನ ಮಾಡಿ, ಅದರಲ್ಲಿರುವಂತಹ ಮುಖ್ಯವಾದಂತಹ ವಿಚಾರಗಳನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಆನಂತರ ಚೆನ್ನಾಗಿ ಅಧ್ಯಯನವನ್ನ ಮಾಡಿ ಒಳ್ಳೆಯ ಅಂಕಗಳನ್ನ ಸುಲಭವಾಗಿ ತೆಗೆದುಕೊಳ್ಳುವಂತಹ ಪ್ರಶ್ನೆ ಪತ್ರಿಕೆ ಯಾವುದು? ನಮ್ಮ ಸಂಸ್ಕೃತ ಪ್ರಶ್ನೆ ಪತ್ರಿಕೆ. ಹಾಗಾಗಿ ನೀವು ಸ್ವಲ್ಪ ಪ್ರಯತ್ನದಿಂದಲೇ 100ಕ್ಕೆ 100 ಅಂಕಗಳನ್ನ ಸುಲಭವಾಗಿ ಪಡ್ಕೋಬಹುದು ಮಕ್ಕಳೇ. ಇಂದಿಗೆ ಪ್ರಥಮ PUC ಸಂಸ್ಕೃತ ಪಠ್ಯ ಪುಸ್ತಕದಲ್ಲಿರುವಂತಹ ಎಲ್ಲ ವಿಭಾಗಗಳು ಮುಕ್ತಾಯವಾಗಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಬಯಸ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ ಮಕ್ಕಳೇ. ಧನ್ಯವಾದ. ಶುಭ ದಿನ.